ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತೀರಿ ಎಸ್ ಟಿ ವಿ. ನಾನು ವಿಶ್ವ ಶೆಟ್ಟಿ. ಇವತ್ತು ನಾನು ನಿಮ್ಗೊಬ್ಬರನ್ನ ಸ್ಪೆಷಲ್ ಗೆಸ್ಟನ್ನು ಮೀಟ್ ಮಾಡಿಸ್ತೀನಿ. ಇವರು ನೀವು ನೋಡಿರ್ಬೋದು ಪ್ರೇಮ ಕಾವ್ಯ ಸೀರಿಯಲಲ್ಲಿ ರಾಮ್ ಅನ್ನುವಂಥದ್ದು ಒಂದು ಕ್ಯಾರೆಕ್ಟರ್ ಬರುತ್ತೆ. ತುಂಬ ಇನ್ನೋಸೆಂಟ್ ಆದ ಒಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ಇವತ್ತು ನಾವು ಮೀಟ್ ಮಾಡೋಕ್ಕಂತ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಅವರ ಮನೆ. ಅವರ ಸಿನಿ ಜರ್ನಿ ಹೇಗಿದೆ, ಅವರ ಸೀರಿಯಲ್ ಜರ್ನಿ ಹೇಗಿದೆ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಮನೆ ಹೇಗಿದೆ ಅನ್ನುವಂಥದ್ದು ನಾನು ಈ ಎಪಿಸೋಡಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಓಕೆ ಸ್ನೇಹಿತರೆ, ಇವತ್ತು ನಾವು ರಾಮ್ ಅವ್ರ ಮನೆಯಲ್ಲಿ ಇದ್ದೀವಿ. ಬನ್ನಿ, ಒಳಗಡೆ ಇದ್ದಾರೆ ರಾಮ್ ಅವರು. ನಿಮ್ಮನ್ನು ಮೀಟ್ ಮಾಡಿಸ್ತಾ ಹೋಗ್ತೀನಿ. ಒಳಗಡೆ ಇರಬೇಕು ಅವರು. ಸರ್ ಹಾಯ್. ಹಾಯ್, ಹೇಗಿದ್ದೀರಾ? ಸೂಪರ್ ಸರ್. ಆರಾಮಾ? ಓ, ಫುಲ್ ಆರಾಮು. ಹುಡ್ಕೊಂಡು ಬಂದ್ವಿ ನಿಮ್ಮ ಐ ಆಮ್ ರಿಯಲಿ ಸಾರಿ ಸಿಕ್ಕಾಬಿಟ್ಟೆ. ನನಗೆ ಗೊತ್ತು ಎಷ್ಟು ಕಾಡ್ಸಿದ್ದೀನಿ ಅಂತ. ಬಿಕಾಸ್ ಅಂದರೆ ಬ್ಯುಸಿ ಇದೆ ಸಿಕ್ಕಾಬಿಟ್ಟೆ. ಅದು ಇದು ಅಂತ ಅಂದರೆ ಸೀರಿಯಲ್ ಮುಗೀತು. ಸೀರಿಯಲ್ ಮುಗಿದ ತಕ್ಷಣ ಮೈಕ್ರೋ ಸೀರೀಸ್ ಇತ್ತು. ಸೊ ನಿನ್ನೆ ಮುಗೀತು. ಹಾಗಾಗಿ ನಿಮಗೆ ಕೂಡ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಸಾರಿ ಇರಲಿ. ಫಸ್ಟ್ ಒಳಗೆ ಬನ್ನಿ. ಮನೆ ತೋರಿಸೋಣ ಅಂತ. ಬನ್ನಿ. ರಾಮ್ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಮ ಆಡಿಯನ್ಸ್ ನೋಡೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್. ರಾಮ್ ಅವ್ರ ಮನೆ ಹೇಗಿದೆ, ಮನೆಯಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ಪರ್ಮಿಷನ್ ಡೆಫಿನೆಟ್ಲಿ ಬನ್ನಿ ಒಳಗೆ. ಬನ್ನಿ. ಈಗ ತಾನೇ ಒಂದು 2 months ಆಯಿತು ಶಿಫ್ಟ್ ಆಗಿ. ನಾನು ಫಸ್ಟ್ ಯಶವಂತಪುರದಲ್ಲಿದ್ದೆ. ಯಶವಂತಪುರದಲ್ಲಿ ನನ್ನ ಫ್ರೆಂಡ್ ಅವ್ರ ಮನೇಲಿದ್ದೆ ನಾನು. ಯೂಶಲಿ ನನಗೆ ಬ್ಯಾಂಗ್ಳೂರಿಗೆ ಬಂದಾಗ ಉಳ್ಕೊಳಕ್ಕೆ ಮನೆ ಇರಲಿಲ್ಲ. ಅಂದರೆ ಚಿಕ್ಕಮ್ಮ ಇದ್ದಾರೆ, ಬಟ್ ಅವ್ರು ಬಂದಿದ್ದು ಅವ್ರಿರೋದು ಆನೇಕಲ್ಲಲ್ಲಿ. ಸೊ ಅಲ್ಲಿಂದ ನಂಗೆ ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಡೈಲಿ ಕಷ್ಟ ಆಗೋದು. ಅಲ್ಲಿಂದ ಇಲ್ಲಿಗೆ ಡೈಲಿ ಕಷ್ಟ ಆಗೋದು. ಸೊ ನಾನು ಪಿ ಜಿಲಿದ್ದೆ, ಮಲ್ಲೇಶ್ವರಂ ಯಾವುದೋ ಪಿ ಜಿಲಿದ್ದೆ. ಪಾಪ ನಮ್ಮ ಹುಡುಗ ನನ್ನ ಕಷ್ಟ ನೋಡಿ, ನೀನು ಆ್ಯಕ್ಟರ್ ಆಗಿದೆಯಾ, ಇನ್ಮೇಲೆ ಪಿ ಜಿಲೆಲ್ಲ ಇರಬೇಡ ಅಂತ ಹೇಳಿ ಅವ್ರ ಮನೇಲಿ ಹೋಗಿ ಇಟ್ಸ್ಕೊಂಡ ನನ್ನ. ಪಿ ಜಿಯಲ್ಲಿ ಇರುವಾಗ ಯಾರು ಬಂದು ಮಾತಾಡ್ಸೋದು ಈ ಥರದ್ದೆಲ್ಲ ಆಗ್ತಾನೆ. ಇನಿಷಿಯಲ್ ಡೇಸ್ ಅದು ನನಗೆ ಇನ್ನೂ ಟೆಲಿಕಾಸ್ಟ್ ಸ್ಟಾರ್ಟ್ ಆಗಿರಲಿಲ್ಲ. ಆಗ್ತಾನೆ ಒಂದು 10 days 15 days ಏನೋ ಆಗಿತ್ತು ಶೂಟಿಂಗ್ ಆಗಿ. ನಮ್ಮ ಹುಡುಗಂಗೆ ಯಾವಾಗ ಗೊತ್ತಾಯಿತು ನಾನು ಹಿಂಗೆ ಆ್ಯಕ್ಟರ್ ಆಗಿದ್ದೀನಿ ಅಂತೆಲ್ಲ, ನೀನು ಯಾವುದೇ ಕಾರಣಕ್ಕೂ ಪಿ ಜಿಲೆಲ್ಲ ಇರಬೇಡ ಅಂತೇಳಿ ಅವ್ರ ಮನೆಯಲ್ಲ ಕರ್ಕೊಂಡೋಗಿ ಇಟ್ಕೊಂಡಿದ್ದ. ಲಾಸ್ಟ್ ಒಂದು 3 years ತನಕ ಅವ್ರ ಮನೇಲೇ ಇದ್ದೀನಿ. ಅದಾದ್ಮೇಲೆ ಈಗ ಇಲ್ಲಿಗೆ ಇಲ್ಲಿ ಇರೋ ತನಕ ಸಾಕು. ಭಗವಂತ ಈಗ ಸ್ವಲ್ಪ ದುಡ್ಡು, ಹೆಸರು ಎಲ್ಲನೂ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇದು ನನ್ನ ಡ್ರೀಮ್ ಮನೆ. ಅಂದರೆ ಲೈಕ್ ಈ ಥರ ಸ್ವಲ್ಪ ಚೆನ್ನಾಗಿರೋ ಮನೆಯಲ್ಲಿ ಸ್ವಲ್ಪ ಅಂದರೆ ಇಷ್ಟು ದಿನ ತನಕನೂ ಯಾರೋ ಕೊಟ್ಟಿದ್ದು ಬೆಡ್ಡಲ್ಲಿ, ಯಾರೋ ಇದ್ರಲ್ಲಿ ಆ ಥರ ಮನೇಲಿ ಬಂದಿದ್ದು ನಾವು. ಅಂದರೆ ಮನೆ ಕಡೆಯಿಂದ ಆ ಥರ ಅಂತಲ್ಲ, ಬಟ್ ಇಲ್ಲಿ ಫೆಸಿಲಿಟೀಸ್ ಆ ಥರ ಇತ್ತು. ಸೊ ಆ ಥರ ಫೆಸಿಲಿಟೀಸ್ ಇದ್ದಾಗ ಈಗ ಯಾವಾಗ ಸ್ವಲ್ಪ ಚೆನ್ನಾಗಾದೆ, ಇಲ್ಲ ಒಂದು ಒಳ್ಳೆ ಮನೆಗೆ ಬರೋಣ, ಒಂದು ಒಳ್ಳೆ ಮನೇಲಿ ಇರೋಣ ಅಂತ ಹೇಳಿ ನಾನು, ನನ್ನ ಕಸಿನ್ ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ ಗೌತಮ್ ಅಂತ. ಅವರಿಬ್ರು ಊರಿಗೆ ಹೋಗಿದ್ದಾರೆ. ನಾವು 3 ಜನ ಶೇರಿಂಗಲ್ಲಿ ಇದ್ದೀವಿ. ನನ್ನ ಕಸಿನ್ ಮಾತ್ರ ಅವಾಗ ಇರ್ತಾನೆ, ಬಟ್ ನಾವಿಬ್ರು ಯಾವಾಗಲೂ ಹಿಂಗೆ ಇರ್ತೀವಿ. ಅಂದ್ರೆ ಚಿಕ್ಕದಾದ್ರೂ ಕೂಡ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀವಿ ಮನೆ. ಬ್ಯಾಚುಲರ್ ಇರೋ ಮನೆ ಅಂತ ಅನ್ಸೋದೇ ಇಲ್ಲ ನೋಡಿ. ಬಂದವರೆಲ್ಲ ಯೂಶಲಿ ಯಾವಾಗಲೂ ಅಂದ್ರೆ ನನ್ನ ಕೋ ಆರ್ಟಿಸ್ಟ್ಗಳು ಯಾರು ಬಂದ್ರೆ, ಇಲ್ಲ ಮನೆಗೆ ಯಾರು ಬಂದ್ರೆ ಯೂಶಲಿ ಅದನ್ನೇ ಹೇಳ್ತಾ ಇರ್ತಾರೆ, ಮನೆ ಯಾವಾಗ್ಲೂ ಲೈಕ್ ಫ್ಯಾಮಿಲಿ ಇರೋ ಮನೆ ತರ ಇರುತ್ತೆ, ನಿಂದು ಯಾವಾಗ್ಲೂ ಫ್ಯಾಮಿಲಿ ಇರೋ ಮನೆ ತರ ಇರುತ್ತೆ ಅಂತ. ಅಂಡ್ ಪರ್ಸನಲಿ ನನಗೇನು ಅಂದ್ರೆ ಕ್ಲೀನ್ ಆಗಿರ್ಬೇಕು. ಜಾಸ್ತಿ ಐಟಮ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇರೋ ಐಟಮ್ ಅಲ್ಲಿ ಎಲ್ಲ ನೀಟಾಗಿ ಸೆಟಪ್ ಆಗಿ ಕ್ಲೀನ್ ಆಗಿ. ಮನೆ ಯಾವಾಗ್ಲೂ ಅಷ್ಟೇ, ನೀವು ಯಾವಾಗ ಬಂದ್ರು, ನಾನು ಶೂಟಿಂಗ್ ಅಲ್ಲಿ ಇರಲಿ, ಇಲ್ಲೇ ಇರಲಿ, ಮೈಸೂರಲ್ಲಿ ಇರಲಿ, ಬ್ಯಾಂಗ್ಳೂರಲ್ಲಿ ಇರಲಿ, ಹೈದರಾಬಾದಲ್ಲಿ ಇರಲಿ, ಮನೆ ಅಂತ ಯಾವಾಗಲೂ ಇದ್ದೇ ಇರುತ್ತೆ. ನಾನಾದ್ರೂ ನೀಟಾಗಿ ನೋಡ್ಕೊಂಡಿರ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಕಸಿನ್ಸ್ ಯಾರಾದ್ರೂ ಇಷ್ಟು ನೀಟಾಗಿ ನೋಡಿಟ್ಕೊಂಡಿರ್ತಾರೆ. ಓಕೆ, ಅಂದ್ರೆ ರಾಮ್ ಅವ್ರು ಸಿಂಗಲ್ ಆಗಿದ್ದಾರೆ, ಯಾವಾಗ ಮಿಂಗಲ್ ಆಗ್ತಾರೆ ಅನ್ನೋಂಥದ್ದು. ಈಗ ತಾನೇ 20+ ಇನ್ನೂ ಸ್ವಲ್ಪ ಏಜ್ ಆಗಲಿ, ಆಮೇಲೆ ನೋಡೋಣ. ಅಂದರೆ ಈಗ ಇನ್ನೂ ಸದ್ಯಕ್ಕೆ ಒಂದು 4 years ತನಕ ಯಾವುದೂ ಇಲ್ಲ. ಅಂದರೆ ಕಂಪ್ಲೀಟ್ ಫೋಕಸ್ ಕೆರಿಯರ್ ಮೇಲೆ ಇಟ್ಕೊಂಡಿದ್ದೀನಿ, ಏನಾರ ಮಾಡಬೇಕು ಅಂತ. ಸೊ ಈಗ ತಾನೇ ಸ್ಟಾರ್ಟ್ಅಪ್ ಆಗಿದೆ. ಈಗ ಈ ಸದ್ಯಕ್ಕಿರೋದು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ಕೆಲಸದ ಮೇಲೆ ಗಮನ ಕೊಡಬೇಕು. 4 years ಆದ್ಮೇಲೆ ನೋಡೋಣ. ಓಕೆ ಸರ್, ಇನ್ನು ಏನೆಲ್ಲ ಇದೆ ಸರ್ ನಿಮ್ಮ ಮನೇಲಿ? ಇದು ಹಾಲಲ್ಲಿ ಆ್ಯಕ್ಚುಲಿ ಇದು ಹಾಲು, ಇದು ನಮ್ಮ ಹಾಲು. ಇದನ್ನೆಲ್ಲ ನಾವು ಇದೇ ಥರ ಕರ್ಟನ್ಸ್ ಬೇಕು, ಇದೇ ಥರ ಮನೆಗೆ ಹಿಂಗೆ ಇರಬೇಕು. ಆ್ಯಕ್ಚುಲಿ ಕೆಲವೊಂದು ಬುಕ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಈ 2 months ಆಗಿರೋದ್ರಿಂದ ಎಲ್ಲ ಒಂದೊಂದಾಗಿ ಸೆಟಪ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಸೋಫಾ ಹೀಗೆ ಇರಬೇಕು ಅಂದ್ಬಿಟ್ಟು ಇದು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಹತ್ರ ಹಾಸನಿಂದ ಸೋಫಾ ತರಿಸಿರೋದು. ಆಮೇಲೆ ಕರ್ಟನ್ಸ್ಗಳು ಅಷ್ಟೇ, ನಾವು ಇದೇ ಕರ್ಟನ್ಸ್ ಬೇಕು, ಇದೇ ಕಲರ್ ಮ್ಯಾಚಿಂಗ್ ಆಗಬೇಕು ಅಂತ ನಾವೇ ಚಿಕ್ಕಪೇಟೆಗಳಿಗೆಲ್ಲ ಹೋಗಿ ಒಂದಿನ ಎಲ್ಲ ಓಡಾಡಿ ಎಲ್ಲ ತಗೊಬಂದಿದ್ದೀವಿ ಇವೆಲ್ಲ. ಆ್ಯಂಡ್ ಇದು ಬಂದು ದೇವ್ರ ಮನೆ. ದೇವ್ರ ಮನೆ ಯೂಶಲಿ ಆಗಾಗ ಪೂಜೆ ಮಾಡ್ತೀವಿ, ರೆಗ್ಯುಲರ್ ಆಗಿ ಪೂಜೆ ಮಾಡಲ್ಲ, ಬಟ್ ಇದು ದೇವ್ರ ಮನೆ. ಆ್ಯಂಡ್ ಅಂದರೆ ದೇವ್ರ ಭಕ್ತರು ನೀವು? ನಂಬ್ತೀನಿ ನಾನು. ಯೂಶಲಿ ನನ್ನ ಲೈಫಲ್ಲಿ, ಬೇರೆಯವ್ರ ಲೈಫಲ್ಲಿ ಹೆಂಗೆ ಗೊತ್ತಿಲ್ಲ, ಬಟ್ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಮಿರಾಕಲ್ಸ್ ಆಗಿದೆ. ಅಂದರೆ ನಾನು ನಂಬಿರೋ ಹೆಣ್ಣು ದೇವರು. ಮುಂಚೆ ನಾನು ದೇವ್ರನ್ನ ಅಷ್ಟು ನಂಬ್ತಾ ಇರಲಿಲ್ಲ, ಬಟ್ ನನ್ನ ಜೀವನದಲ್ಲಿ ಯಾವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅವಾಗಿಂದ ದೇವ್ರು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯೂಶಲಿ ಈಗ ನಾನು ಇಲ್ಲಿ ಕೆಂಪಮ್ಮ ದೇವಿ ಅಂತ, ಕೆಂಪಮ್ಮ ದೇವಿ ಅಂತ. ಸೊ ಈ ತಾಯಿ ನಾನು ಯಾವಾಗ ನಂಬ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ ನನಗೆ ಏನೇ ಕಷ್ಟ ಆದರೂ, ಏನೇ ಪ್ರಾಬ್ಲಮ್ ಆದ್ರೂ ಯಾವುದಾರ ಒಂದು ಹೆಣ್ಣಿನ ಮುಖಾಂತರ ನನಗೆ ಏನಾರ ಒಂದಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನು ಪ್ರಾಜೆಕ್ಟ್ಸ್ ಮಾಡ್ಬೋದಿದ್ದೀನಿ ಎಲ್ಲ ಹೆಣ್ಣಿನ ಮುಖಾಂತರನೇ. ಹೆಂಗೆ ಅಂತಂದರೆ
ಯಾವುದೋ ಒಂದು ಹುಡುಗಿನೋ ಇಲ್ಲ ಯಾರೋ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡೋರು, ಯಾರೋ ನಮ್ಮ ಚಿಕ್ಕಮ್ಮನ ಕ್ಯಾರೆಕ್ಟರ್ ಮಾಡೋರು, ಅವ್ರು ಸಜೆಸ್ಟ್ ಮಾಡಿರೋದು ಈ ಹುಡುಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಇಲ್ಲ ಯಾರೋ ಡೈರೆಕ್ಟರ್ಗೆ ಈ ಹುಡುಗ ಸಜೆಸ್ಟ್ ಮಾಡಿರೋದು. ಅಂದರೆ ಏನೇ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆದ್ರೂ ಎಲ್ಲ ಆಲ್ ಬಿಕಾಸ್ ಆಫ್ ಹೆಣ್ಮಕ್ಳುಗಳು. ಸೊ ನಾನು ನಂಬಿರೋದು ಏನು ಅಂತಂದರೆ ಆ ತಾಯಿ ಇವ್ರ ರೂಪಾಂತರ ಬಂದು ನನಗೆ ಫಾರ್ ಎಕ್ಸಾಂಪಲ್ ಏನಾಯ್ತು, ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಹಿಂಸೆ ಆಗ್ತಿದೆ, ಬೇಜಾರಾಗ್ತಿದೆ ಅಂದರೆ ಒಂದು ದೇವ್ರ ಮುಂದೆ ಕುತ್ಕೊಂಡು ನನ್ನ ಕೈಲಿ ಅಳಕ್ಕಾದ್ರೆ ಅಳ್ತೀನಿ, ಬೇಡ್ಕೊಡ್ಕಾದ್ರೆ ಬೇಡ್ಕೊತೀನಿ, ಇಲ್ಲ ನಂಗೆ ಕಷ್ಟ ಅನಿಸಿದ್ರೆ ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಅದಿರೋದು ಬಾಣಾವರ ಹತ್ರ, ಕಡೂರು ಇದು ಸೇರುತ್ತೆ, ಕಡೂರಿಗೆ ಬಾಣಾವರ ಕಡೂರಿಗೆ ಹೋಗೋ ರೋಡಲ್ಲಿ, ಅಲ್ಲಿಗೆ ಹೋಗ್ಬಿಡ್ತೀನಿ. ಹೋಗಿ ದೇವ್ರಿಗೆ ನಮಸ್ಕಾರ ನನಗೆ ಬೇರೆ ಏನು ಕೇಳ್ಕೊಳ್ಳಲ್ಲ, ಹಂಗೆ ಹಿಂಗೆ ಅಂತ. ನೀನು ಈ ದಾರಿ ಕಳ್ಸಿಕೊಟ್ಟಿದ್ದು ಇದು ಹೆಂಗೆ ನೋಡ್ಕೊಳ್ಳಮ್ಮ, ನೀನು ನಿನ್ನ ಮೇಲೆ ಬಿಟ್ಟಿದ್ದು ಅಂತ ನಂಬ್ತಿರೋ ಬಿಡ್ತಿಲ್ವೋ. ಇವತ್ತು ನಾನು ಹಿಂಗೆ ಹೋಗಿ ಬಂದರೆ ಇನ್ನೊಂದು ವಾರದಲ್ಲಿ ಕೆಲಸ ಆಗಿರುತ್ತೆ ಪ್ರಾಮಿಸ್ ನನಗೆ. ಫಾರ್ ಎಕ್ಸಾಂಪಲ್ ಮೈಕ್ರೋ ಸೀರೀಸ್ನೇ ಒಂದು 5 ಮೈಕ್ರೋ ಸೀರೀಸ್ ಸೇರಿದ್ರು ನನಗೆ ಆಗಿರಲಿಲ್ಲ ಹೋಗೋಕ್ಕೆ, ಹೋಗಿ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಬಿಕಾಸ್ ಡೇಟ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಬ್ಯುಸಿ ಇತ್ತು. ಪ್ರೇಮ ಕಾವ್ಯ ಮುಗಿತಾ ಇದೆ ಅಂದರೆ 31st ಬಂದಿತ್ತು. ಪ್ರೇಮ ಕಾವ್ಯ ಮುಗಿಯೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗಿದ್ದೆ. ಹಿಂಗೆ ಮುಗಿತಾ ಇದೆ, ನೆಕ್ಸ್ಟ್ ತಾಯಿ ಏನು ಎತ್ತ, ಹೇಗೆ ಹಿಂಗೆ ಮಾಡ್ತೀಯ ನೀನು, ಹಿಂಗೆ ನಾನು ಯಾವ್ದಾರಲ್ಲಿ ತೋರಿಸ್ತೀಯ ಅಂತ. ಟು ಬಿ ನಂಬಲ್ಲ ನೀವು, ಅದೇ ಕುಕ್ಕು ಎಫ್ ಅಲ್ಲಿ ಒಬ್ರು ಕುಮ್ಮಿದ್ದೀನಿ ಅಂತ ಮ್ಯಾಮ್ ಇದ್ದಾರೆ, ಲೇಡಿ, ಅವರೇ ನಾನು ರೆಫರ್ ಮಾಡಿದ್ದಾರೆ, ಇದಕ್ಕೆ ನೀವು ಅವ್ನು ಹಾಕೊಳ್ಳಿ, ಇದಕ್ಕೆ ಚೆನ್ನಾಗಿ ಮಾಡ್ತಾನೆ ಅವನು. ಸೊ ಅದೊಂಥರ ಮಿರಾಕಲ್, ಈಗಲೂ ಮಿರಾಕಲ್, ನಂಬೋಕೆ ಆಗಲ್ಲ ಆ ಥರ ಮಿರಾಕಲ್ ಇದು. ಆ್ಯಂಡ್ ಇದು ಬಂದು ಇಲ್ಲಿ ಈ ಕಡೆ ಬರೋಣ, ಒಳ್ಳೆಯದೆ. ಆ್ಯಕ್ಚುಲಿ ಇದು ಬಂದು ನಮ್ಮ ಕಿಚನ್ನು. ಯೂಶಲಿ ಬ್ಯಾಚುಲರ್ಸ್ ನಾವು ಇರೋದ್ರಿಂದ ಜಾಸ್ತಿ ಏನು ಅಡುಗೆ ಮಾಡ್ಕೊಳಲ್ಲ. ನಾನಿದ್ರೆ ಅಡುಗೆ ಮಾಡ್ಕೊತೀನಿ. ಶೂಟಿಂಗ್ ಇತ್ತು ಅಂದರೆ 2 days ಶೂಟಿಂಗ್ ಅಲ್ಲ. ನಾನ್ ವೆಜ್ ಎರಡು ಮಿಕ್ಸ್. ನಮ್ಮ ಹುಡುಗ ಮಾತ್ರ ಮಾಡ್ಕೊತಾನೆ, ಅವನಿಗೂ ಪಾಪ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೀನಿ. ಶುಕ್ರವಾರ ಮಾಡಂಗಿಲ್ಲ, ಮಂಗಳವಾರ ಮಾಡಂಗಿಲ್ಲ ಅಂತ. ಅಂದರೆ ಯೂಶಲಿ ನಾನು ನಂಬೋ ದೇವ್ರಲ್ವಾ, ಹಾಗಾಗಿ ಆ ವಾರ ಬಿಟ್ಟು ಮಿಕ್ಕಿದ ವಾರ ಎಲ್ಲ ಮಾಡ್ಕೊತೀನಿ. ಏನು ರೆಗ್ಯುಲರ್ ಆಗಿ ಏನು ಅಡುಗೆ ಮಾಡ್ಕೊತೀರಾ ಅಂತ? ಈಗ ನಮ್ಮಮ್ಮ ನಾನು ಒಬ್ಬನೇ ಇರ್ತೀನಿ, ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಎಲ್ಲಾನು ಪ್ರೋಟೀನ್ಸ್ ಏನೇನೋ ಎಲ್ಲಾನು ಸೇರಿ ಅದೇನೋ ಪ್ರೋಟೀನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಓಕೆ. ಇದನ್ನು ಗಂಜಿ ಥರ, ಇದು ನಮ್ಮಮ್ಮ ಪಾಪ ನವಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಇದು ಗಂಜಿ ಥರ ಕೊಟ್ಟಿರ್ತಾರೆ. ಸೊ ಬೆಳಗ್ಗೆ ಶೂಟಿಂಗ್ ಹೋಗೋಕ್ಕೂ ಮುಂಚೆ ಇದನ್ನು ಹಾಕೊಂಡು ಗಂಜಿ ಥರ ಕುಡಿದು ಹೋಗಿರ್ತೀನಿ. ಅದಾದ ತಕ್ಷಣ ಶೂಟಿಂಗಲ್ಲಿ ಏನಿರುತ್ತೆ, ಯೂಶಲಿ ಇಡ್ಲಿ, ಶೂಟಿಂಗ್ ಗೊತ್ತಲ್ಲ ಊಟ, ಇಡ್ಲಿ, ವಡೆ, ಚಪಾತಿ ಅದಿರುತ್ತೆ. ಮಾಮೂಲಿ ರೈಸ್, ಮಧ್ಯಾಹ್ನ ಮುದ್ದೆ ಇರುತ್ತೆ. ಮುದ್ದೆ ನಮ್ಮ ಶೂಟಿಂಗ್ ಅಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾರೆ, ಮುದ್ದೆ ತಿಂತೀನಿ, ಅನ್ನ ಸಾಂಬಾರು ತಿಂತೀನಿ. ನೈಟ್ ಬಂದಾಗ ನಮ್ಮ ಕಸಿನ್ಸ್ ಏನಾರು ಬೇಗ ಬಂದರೆ ಅವ್ರೇನಾದರೂ ಮಾಡಿರ್ತಾರೆ, ಲೈಕ್ ಸಾಂಬಾರ್ ಗಿಂಬ ತಂದಿರ್ತಾರೆ. ಪಾಪ ನಾನು ಒಬ್ಬನೇ ಕುಕ್ ಮಾಡೋದಿಲ್ಲಿ, ಪಾಪ ಅವ್ರಿಬ್ರಿಗೂ ಕುಕ್ ಬರಲ್ಲ. ನೀವೇ ಹೆಡ್ ಆಗೋದು? ನಾನೇ ಹೆಡ್ಡು. ನನ್ನ ಹುಡುಗ ಗೌತಮ್ ಇರೋನು ಅವ್ನು ನಾನ್ ವೆಜ್ ಕುಕ್ ಮಾಡ್ತಾನೆ, ಅವ್ನು ನಾನ್ ವೆಜ್ ಸಖತ್ತಾಗಿ ಕುಕ್ ಮಾಡ್ತಾನೆ. ಬಟ್ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ನಾನು ಕುಕ್ ಮಾಡೋದ್ರಿಂದ ನಾನು ಬೇಗ ಅರ್ಲಿ ಮಾರ್ನಿಂಗ್ ಬೇಗ ಬಂದೆ, ಇಲ್ಲ ನೈಟ್ ಬೇಗ ಬಂದೆ ಅಂತ ಅಂದರೆ ನಾನು ಕುಕ್ ಮಾಡ್ಕೊತೀನಿ. ತರಕಾರಿ ಇಟ್ಕೊಂಡು ಅಮ್ಮಂಗೆ ಕಾಲ್ ಮಾಡ್ತೀನಿ, ಕಾಲ್ ಮಾಡಿ ಲೈನಲ್ಲಿ ಇಟ್ಕೊಂಡ್ರೆ ಟೊಮೊಟೊ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ, ತರಕಾರಿ ಸಾಂಬಾರು ಎಲ್ಲನೂ ಅಮ್ಮ ಲೈನಲ್ಲಿ ಹೇಳ್ತಾ ಇರ್ತಾರೆ, ಹಿಂಗೆ ಇಷ್ಟು ಹಾಕು, ಹಿಂಗೆ ಹಾಕು, ಇಬ್ಬಿಬ್ರಿಗೆ ಎಷ್ಟು ಬೇಕು, 3 ಜನಕ್ಕೆ ಅಂತ. ಆ ಥರ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ಶೂಟಿಂಗ್ ಇದ್ದರೆ ಅಲ್ಲೇ ಊಟ ಮಾಡ್ಕೊತೀನಿ, ಶೂಟಿಂಗ್ ಇಲ್ಲ ಅಂದರೆ ರೆಗ್ಯುಲರ್ ನಂದು ಊಟ ನಾನೇ ಮಾಡ್ಕೊತೀನಿ. ಹಾಲ್ ಆಯಿತು. ಇದೊಂದು ಕಿಚನ್, ಓಪನ್ ಕಿಚನ್ ಇದು. ಆ್ಯಕ್ಚುಲಿ ಇದು ನನ್ನ ಪರ್ಸನಲ್ ರೂಮ್ ಇದು. ಬನ್ನಿ, ಇದು ನನ್ನ ಪರ್ಸನಲ್ ರೂಮು. ಎಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದೀರಲ್ಲ ಸರ್? ಆ್ಯಕ್ಚುಲಿ ನನಗೆ ಇನ್ನೂ ಏನೇನೋ ಥಿಂಕಿಂಗ್ ಇದೆ, ಇಟ್ಕೋಬೇಕು. ಲೈಟ್ ಲ್ಯಾಂಪ್ಗಳು ಬುಕ್ ಮಾಡಿದ್ದೀನಿ, ಎಲ್ಲ ಇನ್ನೂ ಯಾವ ಬಂದಿಲ್ಲ. ಆ್ಯಕ್ಚುಲಿ ನನಗೆ ರೂಮ್ ಅಂದರೆ ಆ್ಯಂಬಿಯನ್ಸ್ ಸಿಕ್ಕಾಪಟ್ಟೆ ಇರಬೇಕು ಅಂತ, ಹಾಗಾಗಿ ಇದನ್ನೆಲ್ಲ ಆ್ಯಂಬಿಯನ್ಸ್ ನೈಟ್ ಆದರೆ ಚೆನ್ನಾಗಿರಬೇಕು ಅಂತ ಈ ಥರ ಇರೋನು, ಆ್ಯಂಬಿಯನ್ಸ್ ಸಖತ್ತಾಗಿರಬೇಕು ಅಂತ. ಆ್ಯಂಡ್ ಇದೂ ಅಷ್ಟೇ, ನಾವು ಹೆಂಗೆ ಅಂತಂದರೆ ಬ್ಯಾಚುಲರ್ಸ್ ಆಗಿದ್ರಿಂದ ಪ್ರತಿಯೊಂದು ನಾವೇ ಮಾಡ್ಕೋಬೇಕಿತ್ತು. ಬ್ಯಾಂಗ್ಳೂರ್ ನಾನು ಬರ್ಬೇಕಾದ್ರೆ ಸ್ಟಾರ್ಟಿಂಗು ನನ್ನ ಜೊತೆ 4 pairs ಆಫ್ ಡ್ರೆಸ್ ಇದ್ದಿದ್ದು, 4 ಇಲ್ಲ 6 pairs ಆಫ್ ಡ್ರೆಸ್. ಅಂದರೆ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗೋಕ್ಕೂ ಮುಂಚೆ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 5-6 ಜೊತೆ ಬಟ್ಟೆ ತೊಗೊಂಡಿದ್ದೆ ಅಷ್ಟೇ. ಏನೂ ಇರಲಿಲ್ಲ ಬೆಂಗಳೂರಲ್ಲಿ. ಅವ್ರ ಮನೇಲಿ ಇದ್ದಾಗ ಅವ್ರದ್ದೇ ಬೆಡ್ ಇತ್ತು, ನನ್ನ ಫ್ರೆಂಡ್ ಅವ್ರ ಮನೇಲಿ, ಫ್ರೆಂಡ್ ಅಜ್ಜಿ ತಾತ ಅವ್ರ ಮನೇಲಿ ಅವ್ರದ್ದೇ ಬೆಡ್ ಇತ್ತು, ಅವ್ರದ್ದೇ ಕಾಟ್ ಇತ್ತು, ಸೋಫಾ ಇತ್ತು, ಎಲ್ಲ ಇತ್ತು. ಡ್ರೆಸ್ ಮಾತ್ರ ಆ್ಯಡ್ ಆನ್ ಆಗ್ತಿತ್ತು. ಬಟ್ ಇದು ಹೊಸ ಮನೆಗೆ ಮಾಡ್ಕೋಬೇಕು ಅಂದಾಗ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚಿಂದ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಬಜೆಟ್ನ ಉಳಿಸ್ಬೋದು, ಎಲ್ಲೆಲ್ಲಿ ಕಮ್ಮಿ ಆಗುತ್ತೆ ಅದೆಲ್ಲ ಕೇಳಿಕೊಂಡು, ಇದು ಮಂಚನ ನಾವು ಮೈಸೂರಿಂದ ಮಾಡಿಸಿದ್ದು, ಮೈಸೂರಿಂದ ತರಿಸಿದ್ದೀನಿ. ಇಲ್ಲೆಲ್ಲ ರೇಟ್ ಜಾಸ್ತಿ ಹೇಳಿದ್ರು ಅಂತೇಳಿ, ಮೈಸೂರು ನಮ್ಗೆ ಗೊತ್ತಿದ್ರು ಅಂತೇಳಿ ಮೈಸೂರಿಂದ ಮಂಚ ಮಾಡಿಸಿ ಮೈಸೂರಿಂದ ಮಂಚ ತರಿಸಿದ್ವಿ. ಆ್ಯಂಡ್ ಮ್ಯಾಟ್ರಸ್ ಗೀಟ್ರಸ್ ಅಂದರೆ ಕಷ್ಟಪಟ್ಟಿದ್ವಲ್ಲ ನಾವು. ಪಾಪ ಆ ಮನೇಲಿ ಅವ್ರ ಸ್ವಂತ ಮಗನಿಂದ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಅವ್ರ ಅಜ್ಜಿ ತಾತ ಅವ್ರ ಮನೇಲಿ, ಅಂದರೆ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ಅಲ್ಲ, ಫ್ರೆಂಡ್ ಅವ್ರ ಅಜ್ಜಿ ತಾತ. ನಾವು ಅಲ್ಲಿ ರೆಂಟ್ ಕೊಟ್ಕೊಂಡು ಅವರಿಗೆ ನಾವು ಸಪೋರ್ಟ್, ಅವರಿಗೆ ನಮಗೆ ಸಪೋರ್ಟ್, ಈ ಥರ ಇದ್ದಿದ್ದು ನಾವು. ಬಟ್ ಸ್ವಂತ ಮೊಮ್ಮಗನ ಹೆಂಗೆ ನೋಡ್ಕೊತಿದ್ರು ಹಂಗೆ ನೋಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಫೆಸಿಲಿಟೀಸ್ ಇದ್ದಿದ್ದೇ ಹಾಗೆ. ಅಂದರೆ ಒಂದು ಮಂಚದ್ದು ಏನಂತಾರೆ, ಕಬ್ಣದ ಮಂಚ, ಅದ್ರ ಮೇಲೆ ಒಂದು ಸ್ವಲ್ಪ ಪ್ಲೇವೇಟ್ಸ್ ಮೇಲೆ ಆದಮೇಲೆ ಒಂದು ಸ್ವಲ್ಪ ಈ ಹಳೆಯದೇನಾರ ಇದು ಅದನ್ನು ಹಾಸ್ಕೊಂಡು ಈ ಥರ. ಬಿಕಾಸ್ ಏನಕ್ಕೆ ಅಂದರೆ ಆ ಟೈಮಲ್ಲಿ ನನಗೆ ಅದನ್ನ ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಅಂದರೆ ಆಗ್ತಾನೆ ಇನಿಷಿಯಲ್ ಡೇಸ್ ಸ್ಟಾರ್ಟ್ ಮಾಡಿದ್ದೆ, ಪೇಮೆಂಟ್ಸ್ ಕಮ್ಮಿ,
ನಂಬರ್ ಆಫ್ ಎಷ್ಟು ಸರ್ ಸ್ಟಾರ್ಟಿಂಗ್ ಸ್ಕ್ರಾಚ್ ಇಂದ ಪೇಮೆಂಟ್ ಎಷ್ಟಿಂದ ಸ್ಟಾರ್ಟ್ ಆಯ್ತು ಅಂತ? ಪೇಮೆಂಟು ನಾನು 500 ಇಂದ ಸ್ಟಾರ್ಟ್ ಮಾಡಿ ಜೂನಿಯರ್ ಆಗಿ. ಓಕೆ. ಆಕ್ಚುಲಿ ಕಾಟೇರ ಮೂವಿಲಿ ಜೂನಿಯರ್ ಆಗಿ ಮಾಡಿದ್ದೀನಿ. ಕಾಟೇರದಲ್ಲಿ ಅಂದ್ರೆ ಜೂನಿಯರ್ ಆರ್ಟಿಸ್ಟ್. ಹೌದಾ? ಯಾವ ಸೀನ್ ಅಲ್ಲಿ ಬರ್ತೀರಾ ಒಂದ್ ಸ್ವಲ್ಪ? ಕಾಟೇರ ಮೂವಿಲಿ ಆಕ್ಚುಲಿ ಏನಪ್ಪ ದರ್ಶನ್ ಸರ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ಏನೋ ಸಿಕ್ತು ನಿಮ್ಗೆ ಅಂತ ಉಂಟೆ ಕರ್ಕೊಂಡು ಹೋಗ್ತಾರೆ ಜೈಲಿಗೆ. ಓಕೆ. ಸೊ ಆ ಸೀನ್ಗೆ ನಮ್ಗೆ ಆಗ ಏನಂತಾರೆ ಅಂದ್ರೆ ಇದು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಅಂದ್ರೆ ನಾನು ಡಿಪ್ಲೊಮಾ ಇನ್ ಆಕ್ಟಿಂಗ್ ಮಾಡಿದ್ದೆ, ಅದಾದ್ಮೇಲೆ ರಂಗಭೂಮಿಲಿ ಆಕ್ಟ್ ಮಾಡಿದ್ದೆ, ಎಲ್ಲಾನು ಮಾಡಿದ್ದೆ. ಅದಾದ್ಮೇಲೆ ಒಂದು ಶಾರ್ಟ್ ಮೂವೀಸ್ ಅದು ಇದೆಲ್ಲ ಮಾಡಿದೆ. ಬಟ್ ಆದ್ರೂ ಸೀರಿಯಲ್ ಅಲ್ಲಿ ಪ್ರಾಪರ್ ನನಗೆ ಮ್ಯಾನೇಜರ್ಸ್ಗಳ ನಂಬರ್ ಸಿಗ್ತಾ ಇರಲಿಲ್ಲ ಹಿಂಗೆ ಏನು ಅಂತ. ಸೊ ಜೂನಿಯರ್ ಸರ್ ಅವ್ರು ಹೋದ್ರೆ ಅಟ್ಲೀಸ್ಟ್ ಪೇ ರೆಂಟ್ ಮಾಡೋಕ್ಕಾದ್ರೂ ಆಗುತ್ತೆ PGದು ಅಂಡ್ ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಹೋಗಿದ್ದೆ. ಅವತ್ತು ಕಾಟೇರಾಗೆ ಯೂಶಲಿ ಹಿಂಗೆ ಈ ತರ ಬಿಯರ್ಡ್ ಬಿಟ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಕಾಟೇರದಲ್ಲೆಲ್ಲ ಸ್ವಲ್ಪ 90s 80s ಆ ತರ ಮೂವೀಸ್ ಅಲ್ವಾ. ಸೊ ನನಗೆ ಸಿಕ್ಕಿದ್ದು ಸಿಕ್ಕಾಬಿಟ್ಟು ಟೈ ಡ್ರೆಸ್ಸಸ್. ಫೇರ್ ಇದನ್ ಕಣಪ್ಪ ಹಿಂದಕ್ಕೆ ಹಾಕ್ಬಿಡಿ, ಇವನು ಬೇಡ ಹಿಂದಕ್ಕೆ ಹಾಕಿ ಅಂಬಿಟ್ಟು ಯಾವುದೋ ಮೂಲೆ ನಿಲ್ಸಿದ್ದೆ. ಅದಾದ್ಮೇಲೆ ಮೇ ಬಿ ತುಂಬಾ ಹಿಂದಕ್ಕೆ ಹಾಕ್ಬಿಟ್ರು ನನ್ನ. ಒಂದು ಆಸೆ ಇರುತ್ತೆ, ನಾನು ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ ಅಂತ ಹೇಳಕ್ಕೆ KGF ಅಲ್ಲಿ ಬಂದಿದ್ದೀನಿ ಬೇಕಾದ್ರೆ. ಮೈಸೂರಲ್ಲಿ KGF 1 ಮಾಡ್ತಿದ್ರು. KGF 1 KGF 2 ಅದೇ ತಾತ ಒಂದು ಡೈಲಾಗ್ ಹೇಳ್ತಾರೆ ಗೊತ್ತಾ, ಮರ್ತೋಗಿದೆ ಡೈಲಾಗು. ಆ ಡೈಲಾಗ್ ಇಂದ ತಾತನಿಂದ ಎಲ್ಲರೂ ಒಂದೊಂದು ಐಟಮ್ಗಳನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ತಾತ ನಿಂತ್ಕೊಂಡು ಹಿಂಗೆ ಡೈಲಾಗ್ ಹೇಳ್ತಾ ಇರ್ತಾರೆ. ಅವಾಗ ಅದೊಂದು ಚೂರು ಝೂಮ್ ಮಾಡಿ ಎಲ್ರಿಗೂ ತೋರಿಸುವೆ, ನಾನು KGF ಅಲ್ಲಿ ಮಾಡಿದ್ದೀನಿ ಅಂದ್ರೆ ಆ ಥರ ಒಂದು PGಗೆ ಅಮೌಂಟ್ ಕಟ್ಟಬೇಕಿತ್ತಲ್ಲ. ಅಂದರೆ ಮನೇಲಿ ಕೊಡಲ್ಲ ಅಂತ ಅಲ್ಲ, ಬಟ್ ಅವರು ನಮ್ಮ ಮನೇಲಿ ಹೆಂಗೆ ಅಂತಂದರೆ ಯಾವುದೇ ಕಷ್ಟ ತೋರಿಸ್ದಂಗೆ ಏನು ತೋರಿಸ್ದಂಗೆ ನೀಟಾಗಿ ಸಾಕಿದ್ದಾರೆ, ಬಹಳ ಚೆನ್ನಾಗಿ ಸಾಕಿದ್ದಾರೆ. ಬಟ್ ಏನು ಅಂದರೆ ನಮ್ಮ ಓದಿಗೆ ಮತ್ತು ನಮ್ಮ ಟ್ಯೂಷನ್ಸ್ಗಾಗಿರ್ಬೋದು, ಇಲ್ಲ ನಮ್ಮ ಬಟ್ಟೆ ಬರೆಗೆ, ನಮ್ಗೆ ಯಾವುದಕ್ಕೆ ಏನು ಕಮ್ಮಿ ಮಾಡ್ದಂಗೆ ಮಾಡಿದ್ದಾರೆ. ಬಟ್ ಎಕ್ಸ್ಟ್ರಾ ನಾವೇನಾದರೂ ಮಾಡಬೇಕು ಅಂತಂದರೆ ಪಾಪ ಅವ್ರು ಎಕ್ಸ್ಟ್ರಾ ದುಡಿಬೇಕಿತ್ತು. ನಮ್ದೇನಾದ್ರು ಎಕ್ಸ್ಟ್ರಾ ಅದರ ಆಕ್ಟಿವಿಟೀಸ್ ಇತ್ತು ಅಂದರೆ ಎಕ್ಸ್ಟ್ರಾ ದುಡ್ಡಿಗೆ. ಫಾರ್ ಎಕ್ಸಾಂಪಲ್ ನನಗೆ ಒಂದು 5,000 ರೂಪಾಯಿ 6,000 ರೂಪಾಯಿ PG ರೆಂಟ್ ಕಟ್ಟಬೇಕು ಅಂದರೆ ಪಾಪ 5,000 ರೂಪಾಯಿ 6,000 ರೂಪಾಯಿ ಎಕ್ಸ್ಟ್ರಾ ಬರ್ಡನ್ ಅವರಿಗೆ. ಸೊ ಆಗ ನನಗೆ ಆ ಬರ್ಡನ್ ಕೊಡೋದು ಇಷ್ಟ ಇರಲಿಲ್ಲ. ಸೊ ಆಗ ಬರ್ಡನ್ ನಾನೇ ತೊಗೊಳೋಣ, ಹೇಗಿದ್ರು ನಾನೇ ಈ ಫೀಲ್ಡಿಗೆ ಬರಬೇಕು ಬೆಳಿಬೇಕು ಅಂತ ಇರೋದು, ನಾನೇ ಈ ಬರ್ಡನ್ ತೊಗೊಳೋಣ ಅಂತೇಳಿ PG ಅಮೌಂಟ್ ಕಟ್ಟಬೇಕಲ್ಲ ಜೂನಿಯರ್ಸ್ ಆಗಿ ಅದಾಗಿ ಇದಾಗಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಿದ್ದೆ. ಆಮೇಲೆ ಯಾರೋ ಬುದ್ಧಿವಂತರು ಹೇಳಿದ್ರು, ಇಲ್ಲಪ್ಪ ನೀನು ಜೂನಿಯರ್ ಆಗಿ ಹೋದ್ರೆ ಇದಕ್ಕೆ ಲೇಬಲ್ ಮಾಡ್ತಾರೆ, ಜೂನಿಯರ್ ಆಗಿ ಬರಬೇಡ ಅಂತ. ಶಿವಣ್ಣದ ಗೋಸ್ಟ್ ಮೂವಿ ಮಾಡಿದ್ದೆ ಒಂದು 4-5 ಡೇಸ್. ಅದರಲ್ಲಿ ಒಂದು 4-5 ಡೇಸ್ ಜೂನಿಯರ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಸೀರಿಯಲ್ಸ್ ಅಲ್ಲಿ ನಮ್ಮ ಸೂಪರ್ ಸ್ಟಾರ್ ಜೊತೆ ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ. ಯಶ್ ಅವ್ರ ಜೊತೆ, ದರ್ಶನ್ ಸರ್ ಜೊತೆ, ಶಿವಣ್ಣ ಅವ್ರ ಜೊತೆ, ಎಲ್ಲರ ಜೊತೆನೂ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿದ್ದೀನಿ. ಅಲ್ಲ ಈಗ ನೋಡೋರಿಗೆ ಹೇಗೆ ಅನ್ಸುತ್ತೆ ಅಂದ್ರೆ ಇವಾಗೇನು ಡೈರೆಕ್ಟ್ ಸೀರಿಯಲ್ಗೆ ಇವರು ಸೆಲೆಕ್ಟ್ ಆಗಿದ್ದಾರೆ, ಆರಾಮಪ್ಪ ಇವ್ರ ಲೈಫು ಅಂತ ಅನ್ಸುತ್ತೆ. ಬಟ್ ನೀವು ಎಷ್ಟು ಕಷ್ಟಪಟ್ಟಿರ್ತೀರಾ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಲ್ಲ, ಯಾರಿಗೂ ಬೇಕಾಗಿಲ್ಲ. ನೀನ್ ಕಷ್ಟಪಡ ನಿಂದಪ್ಪ. ಬಿಕಾಸ್ ಏನಕ್ಕೆ ಅಂದ್ರೆ ಈ ಫೀಲ್ಡಿಗೆ ಬರಬೇಕು ಮಾಡಬೇಕು ಅಂತ ಬೇರೆ ಯಾರು ಹೇಳಿಲ್ಲ, ನನ್ನ ಆಸೆಯಿಂದ ನಾನು ಬಂದಿರೋದು. ಹಾಗಾಗಿ ಕಷ್ಟನ ಸುಖನ ಮಾಡಲೇಬೇಕು. ಯೂಶಲಿ ಏನು ಅಂತಂದ್ರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರೋರ್ಗೆ ಏನಾರ ಇದ್ರಿಗೆ ಈಸಿ ಅಂದರೆ ಇಲ್ಲೂ ಅವ್ರಿದ್ದವ್ರಿಗೂ ಕಷ್ಟಪಡಲೇಬೇಕು. ಒಬ್ರು ಜನಗಳನ್ನ ಪ್ರೀತಿ ಪಡ್ಕೋಬೇಕು ನಾವು ಅಂದರೆ ಭಾಳ ಕಷ್ಟ ಇದೆ. ದುಡ್ಡಿದ್ದಾಗ ಇಲ್ಲ ನಾವು ಯಾರೋ ಒಬ್ರು ಮಕ್ಕಳಾಗ್ತೀವಿ ಈಸಿಯಾಗಿ ಅಂತ ಅಷ್ಟು ಈಸಿಯಾಗಿ ಬರಲ್ಲ. ನಾವು ಕಷ್ಟಪಟ್ಟು ನಾವು ಎಷ್ಟೇ ದೊಡ್ಡವರಾದರೂ ಇಲ್ಲ ಏನೇ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೂ ನಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಮಾತ್ರ ಜನ ಇಷ್ಟಪಡ್ತಾರೆ. ನಾವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಮಾತ್ರ ಜನ ಇಷ್ಟಪಡ್ತಾರೆ. ಗುರು ಇವನ ಹತ್ರ ಏನೋ ಒಂದಿದೆ ಅಂತ ಇಷ್ಟಪಡ್ತಾರೆ. ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರೂ ಏನೇ ಇದ್ರೂ ವರ್ಕ್ ಆಗಲ್ಲ ಇಲ್ಲಿ. ಅಂದರೆ ಲೈಕ್ ಟ್ಯಾಲೆಂಟ್ ಇಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ. ಸೊ ಹಂಗೆ ನಮಗೆ ಈ ಕಡೆ ಬ್ಯಾಕ್ಗ್ರೌಂಡು ಇರಲಿಲ್ಲ, ಈ ಕಡೆ ಸಪೋರ್ಟು ಇರಲಿಲ್ಲ. ಆರ್ಟಿಸ್ಟಿಂದ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಇವಾಗ ನಾನು ಫಸ್ಟ್ ಟೈಮ್ ದರ್ಶನ್ ಸರ್ನ ಮೀಟ್ ಮಾಡಿದಾಗ, ಫಸ್ಟ್ ಟೈಮ್ ಯಶ್ ಅವ್ರನ್ನ ಮೀಟ್ ಮಾಡಿದಾಗ, ಫಸ್ಟ್ ಟೈಮ್ ಶಿವಣ್ಣ ಅವ್ರನ್ನ ಮೀಟ್ ಮಾಡಿದಾಗ ಒಂದು ಫೋಟೋಸ್ ತಗೋಬೇಕು, ಒಂದು ವಿಡಿಯೋಸ್ ತಗೋಬೇಕು, ಆ ಥರದೊಂದು ಆಸೆ ಇರುತ್ತೆ. ನಿಮ್ಗೆ ಆ ಥರದ ಆಸೆ ಇರಲಿಲ್ವಾ, ಅಥವಾ ನೀವು ಅದನ್ನೇನು ಆ ಥರದ್ದು ಏನಾದರೂ ಮಾಡಿದ್ರಾ? ಅದು ಹೆಂಗಾಗ್ತಿತ್ತು ಅಂದರೆ ನಾನು ಹೋಗ್ತಾ ಇದ್ದೆಲ್ಲ ಜೂನಿಯರ್ ಆಗಿ. ಓಕೆ. ಜೂನಿಯರ್ ಆಗಿ ಹೋಗ್ತಾ ಇದ್ದು ಹೆಂಗಿತ್ತು ಅಂತಂದರೆ ಬೆಳಗ್ಗೆ ಹೋದ್ರೆ ಸಂಜೆ ಬರಬೇಕಿತ್ತು. ಆಮೇಲೆ ಅವರು ಸರ್ಗಳವರೆಲ್ಲರೂ ಶಾರ್ಟ್ ಇದ್ದಾಗ ಬಂದಾಗ ಮಾತ್ರ ಬಂದು ಹೋಗ್ತಿದ್ರು. ಶಿವಣ್ಣ ಲೈವಲ್ಲಿ ನೋಡಿದ ಖುಷಿ ಆಯ್ತು ಅಷ್ಟೇ ನಮಗೆ. ಬಟ್ ಫೋಟೋಸ್ ತಗೊಳಕ್ಕೆಲ್ಲ ಆಗಲಿಲ್ಲ. ಬಟ್ ನಾನು KGF ಮಾಡ್ಬೇಕಾದ್ರೆ 2 ಡೇಸ್ ನಾವು ಶೂಟ್ ಮಾಡಿದ್ವಿ. 2 ಡೇಸು ಎಷ್ಟು ಸರ್ದಿರ್ಲಿಲ್ಲ, ವಿಲನ್ಸ್ದು ಮತ್ತೆ ಅವ್ರದ್ದಿತ್ತು. ದರ್ಶನ್ ಸರ್ನೆಲ್ಲ ಹತ್ರದಿಂದ ನೋಡಿದ್ವಿ. ಬಟ್ ಏನೋ ನನಗೆ ಅಲ್ಲಿ ಹೋಗಿ ಹೆಂಗಪ್ಪ ಫೋಟೋ ಕೇಳೋದು, ಹೆಂಗಪ್ಪ ಮಾಡೋದು ಅಂದ್ರೆ ಬಿಕಾಸ್ ಹೋಗಿರೋದೇ ಜೂನಿಯರ್ ಆಗಿ. ಎಲ್ಲಿ ನಾವೇ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೋಆರ್ಡಿನೇಟ್ಸ್ ಯಾರು ಇರ್ತಾರೆ, ನಾವೇನಾರ ಫೋಟೋ ಗಿಟ ತಗೊಳಕ್ ಹೋದಾಗ ನೋಡಿ ಶೂಟಿಂಗ್ ಮಧ್ಯದಲ್ಲಿ ಫೋಟೋ ತಗೊಂತ ಯಾರಿಗೆ ಕರ್ಕೊ ಬಂದಿರೋದು, ಸುಮ್ಮನೆ ಅವ್ರಿಗೂ ಬ್ಲೇಮ್ ಆಗ್ಬಾರ್ದು, ಅವ್ರಿಗೂ ಬೇಜಾರಾಗಬಾರ್ದು. ಆಮೇಲೆ ನಾವ್ ಹೆಂಗಿರ್ತೀವಿ ನಮ್ಮ ತರ 1,000 ಜನ ಇರ್ತಾರೆ, ಎಲ್ಲರೂ ಕ್ಯೂ ನಿಂತ್ಕೊಂಡೆಲ್ಲ. ಅದ್ರ ಮಧ್ಯೆ ಹೋಗಿ ನಾನು ತಗೊಂಡ್ಲಿಲ್ಲ. ನಾನು ಅಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಇದೆ ಇವಾಗ್ಲೂ, ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್. ನಾಳೆ ದಿನ ಅವ್ರನ್ನ ಅಂದ್ರೆ ಲೈಕ್ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಮೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ನಾಳೆ ದಿನ ಏನಾದ್ರು ನಮ್ಮ ಪ್ರಾಜೆಕ್ಟ್ಗೋಸ್ಕರ ಒಂದು ಮಾತುಕತೆಗೋ ಒಂದು ಬೈಟ್ಸ್ಗೋ ಅವಾಗ ಖಂಡಿತ ಅವ್ರ ಹತ್ರ ಹೋಗೋಣ, ಅವಾಗ ಚೆನ್ನಾಗಿರೋ ಫೋಟೋ ತಗೋಣ ಅನ್ನೋ ಒಂದು ನಂಬಿಕೆ ಇದೆ. ಓಕೆ ಸರ್, ಇವಾಗ ರೂಮ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.